ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಸಿಎಂ ಕುರ್ಚಿಗಾಗಿ ಡಿಸಿಎಂ ಡಿಕೆಶಿ ಪ್ರಯತ್ನ ಮುಂದುವರೆದಿದೆ. ಹೇಗಾದ್ರೂ ಮಾಡಿ ರಾಹುಲ್ ಗಾಂಧಿ ಭೇಟಿ ಮಾಡಬೇಕು, 1-to-1 ಚರ್ಚೆಯನ್ನು ಮಾಡಬೇಕು ಅಂತ ಪ್ರಯತ್ನ ನಡೆಸಿದ್ದಾರೆ. ಕಳೆದ 2 ದಿನಗಳಿಂದ ಬೆಂಗಳೂರು ಕಡೆ ಮುಖ ಮಾಡದೆ ದೆಹಲಿಯಲ್ಲೇ ಜಾಂಡ ಹೂಡಿದ್ದಾರೆ. ಸೋನಿಯಾ ಪ್ರಿಯಾಂಕಾ ಗಾಂಧಿ ಭೇಟಿಗೂ ಅವಿರತ ಪ್ರಯತ್ನ ನಡೆಸಿದ್ದಾರೆ. ಇತ್ತ ಸಿಎಂ ಆಪ್ತರ ಮೂಲಕ ಬೇರೆಯದೇ ತಂತ್ರಗಾರಿಕೆ ನಡೆಸ್ತಾ ಇದ್ದಾರೆ ಎನ್ನಲಾಗ್ತಾ ಇದೆ. ಈ ಕುರಿತ ಕಂಪ್ಲೀಟ್ ರಿಪೋರ್ಟ್ ನಿಮ್ಮ ಮುಂದೆ. ಬಂದ 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 ನೋಡು ಡಿಕೆ ಸಾಹೇಬ, ನೋಡ್ತಾ ಇರು ಮಾಡ್ತಾನೀಗ ಊರಿಗೆ ಹಬ್ಬ. ರಾಹುಲ್ ಗಾಂಧಿ 1-to-1 ಭೇಟಿಗೆ ಡಿಕೆಶಿ ಪ್ರಯತ್ನ. ದೆಹಲಿಯಲ್ಲಿ ಠಿಕಾಣಿ ಹೂಡಿದ ಡಿಸಿಎಂ. ರಾಹುಲ್ ಗಾಂಧಿ ಮೈಸೂರು ಪ್ರವಾಸದ ವೇಳೆ ಸಿಎಂ ಡಿಸಿಎಂ ಇಬ್ಬರನ್ನ ಭೇಟಿ ಮಾಡಿದ್ರು. 2-3 ನಿಮಿಷ ಇಬ್ಬರ ಜೊತೆಗೆ ಪ್ರತ್ಯೇಕ ಮಾತುಕತೆ ನಡೆಸಿದ್ರು. ಇಬ್ಬರು ನಾಯಕರು ಇಟ್ಟ ಬೇಡಿಕೆಗೆ ಅನುಗುಣವಾಗಿ ದೆಹಲಿಗೆ ಬನ್ನಿ ಅಂತ ತೆರಳಿದ್ರು. ರಾಹುಲ್ ವಿಮಾನವೇರ್ತಾ ಇದ್ದಂತೆ ರಾಜ್ಯದಲ್ಲಿ ರಾಜಕೀಯ ಬೆಳವಣಿಗೆಗಳು ಗರಿಗೆದರಿದ್ವು. ಇನ್ನೇನು ಎಲ್ಲವೂ ಮುಗಿಯಿತು, ಸಿಎಂ ಆಸೆಯೂ ಕಮರಿ ಹೋಯಿತು ಎನ್ನುತ್ತಿರುವಾಗಲೇ ರಾಹುಲ್ ಭರವಸೆ ಡಿಕೆಶಿಗೆ ಸಂಜೀವಿನಿಯಾಗಿತ್ತು. ಹೀಗಾಗಿ ಅವಕಾಶ ಮಿಸ್ ಆಗೋದು ಬೇಡ ಎಂಬ ತೀರ್ಮಾನಕ್ಕೆ ಬಂದಿದ್ದ ಡಿಕೆಶಿ ಅಸ್ಸಾಂ ವೀಕ್ಷಕರ ಸಭೆಯ ನೆಪದಲ್ಲೇ ನಿನ್ನೆ ದೆಹಲಿಗೆ ಹಾರಿದ್ರು. ರಾಹುಲ್ ಗಾಂಧಿ ಪ್ರತ್ಯೇಕ ಭೇಟಿ ಮಾಡಿ ತಮ್ಮ ಮನದ ಆಸೆಯನ್ನ ಅವರ ಮುಂದೆ ಬಿಚ್ಚಿಡಬೇಕು, ಪಕ್ಷಕ್ಕಾಗಿ ಮಾಡಿದ ತಮ್ಮ ಕೊಡುಗೆಯನ್ನ ನೆನಪಿಸಬೇಕು ಅಂತ ಅಂದುಕೊಂಡಿದ್ರು. ಆದ್ರೆ ರಾಹುಲ್ ಗಾಂಧಿ ಪ್ರತ್ಯೇಕ ಭೇಟಿಗೆ ಮಾತ್ರ ಇನ್ನೂ ಅವಕಾಶ ಸಿಕ್ಕಿಲ್ಲ. ಈಗ ಬಿಟ್ರೆ ಮುಂದೆ ಮತ್ತೆ ಕಷ್ಟವಾಗಬಹುದು ಅನ್ನೋ ಕಾರಣಕ್ಕೆ ಡಿಕೆಶಿ ದೆಹಲಿಯಲ್ಲೇ ಬಿಡಾರ ಹೂಡಿದ್ದಾರೆ. ಹೇಗಾದ್ರೂ ಮಾಡಿ ವರಿಷ್ಠ ನಾಯಕರನ್ನ ಭೇಟಿ ಮಾಡಿ ತಮ್ಮ ಆಸೆ ಈಡೇರಿಸಿಕೊಳ್ಳಬೇಕು ಅಂತ ಹಠಕ್ಕೆ ಬಿದ್ದಿದ್ದಾರೆ. How can I disclose any plan? Always politics will be discussed and it is not a public affair. Anything is there, our in charge general secretaries will be there. They will tell what is their plan. Sir, recently you met Rahul Gandhi. Was there any discussion regarding the CM post? I can't disclose all those things. It is not a public issue to be discussed. It is between me and the party high command and my chief minister. Sir, will you meeting the Congress high command in this visit? Just let us see. I have come here only to meet my party leaders. ದಾವೋಸ್ ಪ್ರವಾಸ ಮೊಟಕುಗೊಳಿಸಿದ ಡಿಕೆಶಿ. ನಾಳೆ ನಿಗದಿಯಾಗಿದ್ದ ಡಿಸಿಎಂ ದಾವೋಸ್ ಟೂರ್. ಇನ್ನು ಈಗ ಸಿಕ್ಕಿರುವ ಅವಕಾಶವನ್ನ ಮಿಸ್ ಮಾಡಿಕೊಳ್ಳಬಾರದು, ಯಾವುದೇ ಕಾರಣಕ್ಕೂ ಸಿಎಂ ಕುರ್ಚಿ ರೇಸ್ನಿಂದ ಹಿಂದೆ ಸರಿಬಾರದು ಎಂಬ ಕಾರಣಕ್ಕೆ ಡಿಸಿಎಂ ಬಂದಿದ್ದಾರೆ. ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಭೇಟಿ ಮಾಡದ ಹೊರತು ಇಲ್ಲಿಂದ ಕದಲಬಾರದು ಅನ್ನೋ ತೀರ್ಮಾನಕ್ಕೆ ಬಂದು ಠಿಕಾಣಿ ಹೂಡಿದ್ದಾರೆ. ಹಾಗಾಗಿಯೇ ನಾಳೆ ದಾವೋಸ್ ಪ್ರವಾಸಕ್ಕೆ ತೆರಳಬೇಕಾಗಿದ್ದವರು ಪ್ರವಾಸವನ್ನೇ ರದ್ದುಪಡಿಸಿದ್ದಾರೆ. ವರ್ಲ್ಡ್ ಎಕನಾಮಿಕ್ ಫೋರಂ ಸಮಾವೇಶ ಅಂದ್ರೆ ಅದು ಎಲ್ಲ ರಾಷ್ಟ್ರಗಳಿಗೂ ಹೋಗಲೇಬೇಕು, ಭಾಗವಹಿಸಲೇಬೇಕು ಅನ್ನೋ ಮಹತ್ವಾಕಾಂಕ್ಷೆ ಇರುತ್ತೆ. ರಾಷ್ಟ್ರಕ್ಕೆ ಹೆಚ್ಚಿನ ಬಂಡವಾಳ ಹೂಡಿಕೆಗೆ ಇದು ಉತ್ತಮ ವೇದಿಕೆ ಅನ್ನೋದು ಎಲ್ರಿಗೂ ಗೊತ್ತಿರುವ ವಿಚಾರ. ಹಾಗಾಗಿ ಈ ಸಮ್ಮೇಳನಕ್ಕೆ ಯಾರೂ ತಪ್ಪಿಸಿಕೊಳ್ಳುವುದಿಲ್ಲ. ಆದರೆ ಸಿಎಂ ಕುರ್ಚಿಯ ಮೇಲಿರುವ ಆಸೆಯಿಂದಾಗಿ ಡಿಕೆಶಿ ಪ್ರವಾಸವನ್ನೇ ಮೊಟಕು ಮಾಡಿದ್ದಾರೆ. ದೆಹಲಿಯಲ್ಲೇ ಇದ್ದು ರಾಹುಲ್ ಗಾಂಧಿ ಭೇಟಿಗೆ ಪ್ರಯತ್ನ ಮುಂದುವರಿಸಿದ್ದಾರೆ. ನಿಗದಿಯಾಗಿದ್ದಂತೆ ಇಂದು ರಾತ್ರಿ ಡಿಕೆಶಿ ದೆಹಲಿಯಿಂದ ವಾಪಸ್ ಆಗಬೇಕಿತ್ತು. ಆದರೆ ಇಂದು ದೆಹಲಿಯಲ್ಲೇ ವಾಸ್ತವ್ಯ ಮುಂದುವರಿಸಿ ಇನ್ನು ಡಿಸಿಎಂ ಡಿಕೆಶಿ ಸಿಎಂ ಕುರ್ಚಿಗೆ ಪಟ್ಟು ಹಿಡಿದ್ರು ಹೈಕಮಾಂಡ್ಗೆ ಆಸಕ್ತಿ ಇದ್ದಂತಿಲ್ಲ. ಪಂಚ ರಾಜ್ಯಗಳ ಚುನಾವಣೆಗಳು, ರಾಷ್ಟ್ರೀಯ ಮಟ್ಟದಲ್ಲಿ ನರೇಗಾ ಹೋರಾಟಗಳನ್ನು ಯಶಸ್ವಿಯಾಗಿ ನಡೆಸಬೇಕಾದ ಅನಿವಾರ್ಯತೆ ಎದುರಾಗಿದೆ. ಹೀಗಾಗಿ ಕರ್ನಾಟಕದ ಗೊಂದಲ ಬಗೆಹರಿಸುವ ಇಚ್ಛಾಶಕ್ತಿ ಅವರಿಗೆ ಇಲ್ಲ. ಒಂದು ವೇಳೆ ನಾಯಕತ್ವ ಬದಲಾವಣೆ ಕೈ ಹಾಕಿದ್ರೆ ಲಾಭಕ್ಕಿಂತ ನಷ್ಟವೇ ಹೆಚ್ಚಾಗಬಹುದು ಎಂಬ ಅಂಜಿಕೆ ಹೈಕಮಾಂಡ್ಗಿದೆ. ಹಾಗಾಗಿ ರಾಹುಲ್ ಗಾಂಧಿ ಈ ವಿಚಾರದಲ್ಲಿ ಬುದ್ಧಿವಂತಿಕೆ ಪ್ರದರ್ಶಿಸ್ತಾ ಇದ್ದಾರೆ. ಇತ್ತ ಡಿಸಿಎಂ ಸಿಎಂ ಕುರ್ಚಿ ಬಗ್ಗೆಯೂ ಚರ್ಚೆ ಮಾಡದೆ ಅತ್ತ ಸಿಎಂ ಸಚಿವ ಸಂಪುಟ ಪುನರಚನೆಯ ಬೇಡಿಕೆಗೂ ಮಣಿಯದೆ ಯಥಾಸ್ಥಿತಿ ಕಾಪಾಡಿಕೊಂಡು ಹೋಗುವ ಮನಸ್ಸಿನಲ್ಲಿದೆಯಂತೆ. ಹಾಗಾಗಿ ಡಿಕೆಶಿ ಜೊತೆ ಪ್ರತ್ಯೇಕ ಭೇಟಿಗಾಗ್ಲಿ ಸಿಎಂ ಜೊತೆ 1-to-1 ಮೀಟಿಂಗ್ ಆಗ್ಲಿ ರಾಹುಲ್ ಯೋಚಿಸ್ತಾ ಇಲ್ಲ ಅನ್ನೋದು ಹೊರಬಿದ್ದಿದೆ. ಹಾಗಾಗಿ ಸದ್ಯಕ್ಕೆ ಯಾವುದೇ ನಿರ್ಧಾರ ಹೈಕಮಾಂಡ್ ತೆಗೆದುಕೊಳ್ಳಲ್ಲ ಅಂತ ಕೈ ನಾಯಕರು ಡಂಗೂರ ಹೊಡೆಯುತ್ತಿದ್ದಾರೆ.
ಇನ್ನು ಡಿಕೆಶಿ ದೆಹಲಿಯಲ್ಲಿ ಕುರ್ಚಿಗಾಗಿ ಲಾಬಿ ನಡೆಸಿರುವ ಸಂದರ್ಭದಲ್ಲೇ ಇತ್ತ ಸಿಎಂ ಆಪ್ತರ ಸಿದ್ದರಾಮಯ್ಯ ಪರ ಬ್ಯಾಟಿಂಗ್ ನಡೆಸ್ತಾ ಇದ್ದಾರೆ. ಸದ್ಯಕ್ಕೆ ಹೈಕಮಾಂಡ್ ಯಾವುದೇ ನಿರ್ಧಾರ ತೆಗೆದುಕೊಳ್ಳಲ್ಲ ಅಂತ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ಅತ್ತ ಹುಬ್ಬಳ್ಳಿಯಲ್ಲಿ ಜಮೀರ್ ಅಹಮದ್ ಖಾನ್ 2028ರವರೆಗೆ ಸಿಎಂ ಕುರ್ಚಿ ಖಾಲಿ ಇಲ್ಲ, ಅಲ್ಲಿಯವರೆಗೂ ಸಿದ್ದರಾಮಯ್ಯನವರೇ ಮುಂದುವರಿತಾರೆ ಅಂತ ಹೇಳಿದ್ದಾರೆ. ಸಿಎಂ ಬದಲಾವಣೆ ಮಾಡುವ ಹಕ್ಕು ಹೈಕಮಾಂಡ್ಗೆ ಮಾತ್ರವೇ ಇದೆ. ಡಿಕೆಶಿ ಅವರನ್ನಾದರೂ ಸಿಎಂ ಮಾಡಲಿ ಅಥವಾ ಬೀದಿ ದಾಸಯ್ಯನನ್ನಾದರೂ ಸಿಎಂ ಮಾಡಿದ್ರೂ ನಾವು ಒಪ್ಪಿಕೊಳ್ತೇವೆ ಎಂದಿದ್ದಾರೆ. ಸಂಪುಟ ಪುನರ್ರಚನೆಗೆ ಅವಕಾಶ ಸಿಗಬಹುದು, ಬಹಳಷ್ಟು ಜನರಿಗೆ ಮಂತ್ರಿಯಾಗುವ ಅವಕಾಶ ಸಿಗಲಿದೆ ಎಂದಿದ್ದಾರೆ. ಹೈಕಮಾಂಡ್ ನಾನು ಹೇಳ್ತಲ್ಲ, ನಾನೊಬ್ಬ ಶಾಸಕ, ಇವರೊಬ್ರು ಶಾಸಕರು. ಈಗ ನಮ್ಮ ಪಕ್ಷ ಹೈಕಮಾಂಡ್ ರೀ, ಯಾರು ಮಾಡಿದ್ರು ಹೈಕಮಾಂಡ್ ನಾವು ಒಪ್ಕೊಂತೀವಿ. ಇಲ್ಲ MLA ಅಂದ್ರಿಲ್ಲ, ಒಂದು ನಿಮಿಷ ಕೇಳ್ರಿ, ಇಲ್ಲ ಅದಕ್ಕೆ ಹೇಳ್ತೀನಿ, ನಮ್ಮ ಪಕ್ಷ ನ್ಯಾಷನಲ್ ಪಾರ್ಟಿ. ಯಾರು ಬೇಕು MLA ಆಗ್ಬೇಕಂತನಿಲ್ಲ, 6 ತಿಂಗಳು ಇದ್ದಿದ್ದವ್ರಿಗೆ MLC ಆಗ್ಬೋದು, MLA ಆಗ್ಬೋದು, ಏನು ಬೇಕಾದಾಗ್ಬೋದು. ಈಗ ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ ರೀ. ಹಾಂ, ಭಾಳ ಜನ ಆಗಿದ್ದಾರೆ, ಆ ಥರ ಭಾಳ ಜನ ಆಗಿದ್ದಾರೆ. ಆಮೇಲೆ ಮುಖ್ಯಮಂತ್ರಿ ಆಗಿ ಆಮೇಲೆ 6 ತಿಂಗಳೊಳಗಡೆ ಇಲ್ಲ MLC ಆಗಬೇಕು, ಇಲ್ಲ MLA ಆಗಬೇಕು. ಒಟ್ಟಲ್ಲಿ ಸಿಎಂ ಕುರ್ಚಿ ಪಡೆದೇ ಪಡೆಯುವ ನಿರ್ಧಾರಕ್ಕೆ ಬಂದಿರುವ ಡಿಕೆಶಿ ದೆಹಲಿಯಲ್ಲಿ ಅವಿರತ ಪ್ರಯತ್ನ ನಡೆಸ್ತಾ ಇದ್ದಾರೆ. ಇತ್ತ ಸಿಎಂ ಆಪ್ತರು ಡಿಕೆಶಿಗೆ ಕೌಂಟರ್ ಕೊಡುವ ರೀತಿ ಸೀಕ್ರೆಟ್ ಆಗಿ ತಂತ್ರ ರೂಪಿಸ್ತಾ ಇದ್ದಾರೆ. ಎಐಸಿಸಿ ಮೂಲಗಳ ಪ್ರಕಾರ ಮಾರ್ಚ್ ತನಕ ಸಿದ್ದರಾಮಯ್ಯ ಕುರ್ಚಿ ಬಹುತೇಕ ಸೇಫ್ ಎಂಬ ಸಂದೇಶ ಸಿಗುವ ಸಾಧ್ಯತೆ ಇದೆ. ರಾಜಪ್ಪ ಸುತ್ತೂರು, ಪೊಲಿಟಿಕಲ್ ಬ್ಯೂರೋ, ಜಿ ಕನ್ನಡ ನ್ಯೂಸ್.